ಹಾಯ್ ನಮಸ್ತೆ, ವೆಲ್ಕಮ್ ಟು ನೀರೆಬಿದ್ರಿ ಚಾನಲ್. ಇವತ್ತು ನಾನು ತೋಟಕ್ಕೆ ಬಂದಿದ್ದೇನೆ. ಇದು ಆ್ಯಕ್ಚುಲಿ ನಮ್ಮ ರಬ್ಬರ್ ತೋಟ ಆಗಿತ್ತು. ಈಗ ನಾವು ಕಡಿದು ಅಡಿಕೆ ಸಸಿ ಇಟ್ಟದ್ದು. ಈ ರಬ್ಬರ್ ತೋಟ ನಾವು ಮಾಡುವ ಟೈಮಲ್ಲಿ 30-35 ವರ್ಷಗಳ ಹಿಂದೆ ಇದೊಂದು ಗಿಡವನ್ನು ರಬ್ಬರ್ ಬೋರ್ಡಿನವರು ಕೊಟ್ಟದ್ದು. ಯಾವುದು ಈ ಗಿಡ? ಇದು ಸಾಧಾರಣ ಎಲ್ಲರಿಗೂ ಗೊತ್ತಿರ್ಬೋದು. ನಮ್ಮ ದಕ್ಷಿಣ ಕನ್ನಡ, ಕೇರಳ, ದಕ್ಷಿಣ ಭಾಗದಲ್ಲಿ ಎಲ್ಲ ಕಡೆ ಎಲ್ಲರ ತೋಟದಲ್ಲಿ ಇದೇ ಸಮಸ್ಯೆ ಅಂತ ಹೇಳ್ಬೋದು. ತೋಟದಲ್ಲಿ, ಗುಡ್ಡದಲ್ಲಿ ಎಲ್ಲ ಆವಾಗ ಅವರು ಕೊಟ್ಟದ್ದು, ಇದನ್ನು ಇದು ನೆಟ್ಟರೆ ತುಂಬ ಒಳ್ಳೆಯದು ರಬ್ಬರ್ ಗಿಡಗಳಿಗೆಲ್ಲ ಅಂತ. ಆದರೆ ಇದು ಎಷ್ಟು ಮಾರಕವಾದ್ದು ಅಂತ ಹೇಳಿದರೆ ಇದನ್ನು ಅಳಿಸಲಿಕ್ಕೆ ಆಗುವುದಿಲ್ಲ. ಅಷ್ಟು ಎಂಥದ್ದು ತುಂಬ ದೊಡ್ಡದಾದ ಗಿಡ ಅಂತಲ್ಲ, ಇದು ಬಳ್ಳಿಯಾಗಿ ಹಬ್ಬಿ ಹೋಗುವಂಥದ್ದು. ನಾವೀಗ ಇದನ್ನು ತೆಗೆಸಿದರೂ ಕೂಡ ಇದು 1-2 ತಿಂಗಳಾಗುವಾಗ ಪುನಃ ಇಷ್ಟೇ ಬರ್ತದೆ. ಎಲ್ಲಿ ಎಲ್ಲ ಉಂಟು ಅಂತ ಹೇಳಿದರೆ ಹೀಗೆ ಎಲ್ಲಿ ಮರ ಉಂಟು ಮರಕ್ಕೆ ಹಬ್ಬುತ್ತದೆ, ಅಥವಾ ಹೀಗೆ ನೆಲದಲ್ಲಿ ಹಬ್ಬಿಕೊಂಡು ಹೋಗ್ತದೆ. ನೀವು ಏನೇ ಗಿಡ ನೆಟ್ಟರೂ ಕೂಡ ಅದನ್ನೆಲ್ಲ ಅದು ಮುಚ್ಚಿ ತಾನೇ ಮೇಲೆ ಬಂದು ಹೀಗೆ ಪ್ರದರ್ಶನ ಮಾಡ್ತಾ ಇರ್ತದೆ. ಇದನ್ನು ತೆಗೆಸುವುದು ಅಥವಾ ಇದನ್ನು ನಾಶ ಮಾಡೋದು ಅಂತ ಹೇಳಿದರೆ ಅಷ್ಟಿಷ್ಟಲ್ಲದರ ಕೆಲಸ ಅಂತ ಹೇಳ್ಬೋದು. ರೋಡ್ ಸೈಡಲ್ಲೆಲ್ಲ ಇರ್ತದೆ ಸಾಧಾರಣ. ಇದನ್ನು ನೋಡಿದವರಿಗೆ ಗೊತ್ತಿರ್ಬೋದು. ಇದನ್ನು 2 ರೋಡಿನ ಮಧ್ಯೆ ಸೈಡಿನಲ್ಲಿ ಇರ್ತದೆ. ರೋಡು ಕೂಡ ಮುಚ್ಚಿ ಹೋಗುವಷ್ಟು ಈ ಗಿಡ ಹಬ್ತದೆ. ನಮ್ಮಲ್ಲಿ ಎಲ್ಲಿಂದ ಎಲ್ಲಿಯವರೆಗೆ ಉಂಟು ಅಂತ ಹೇಳಿದರೆ ಭಯಂಕರದ ಮಾರಕ ಬಳ್ಳಿ ಅಂತ ಹೇಳ್ಬೋದು ಇದು. ಇದನ್ನು ಕಡಿಯುವಾಗ ಕೂಡ ಹಾಗೆ ಇದು ಕಡಿದಾಗ ಇದರ ಎಲೆಯಲ್ಲಿ ಸ್ವಲ್ಪ ಕನರಿನ ಅಂಶ ಅಂತ ಹೇಳ್ತೇವೆ ನಾವು, ಅದು ತಾಗಿ ಕೈಯೆಲ್ಲ ಕಪ್ಪು ಆಗ್ತದೆ. ಇದನ್ನು ಹೀಗೆ ಅವರು ಕೆಲಸದವರೆಲ್ಲ ಕಟ್ ಮಾಡಿದರೆ ಕೈಯೆಲ್ಲ ಕಪ್ಪಾಗಿ ಬಟ್ಟೆ ಸಮೇತ ಕಪ್ಪಾಗ್ತದೆ ಅಂತ ಹೇಳ್ತಾರೆ. ಕೈ ಕಾಲು ತುಂಬ ಕಷ್ಟ. ಇಂಥ ಗಿಡಗಳನ್ನೆಲ್ಲ ಅವರು ಕೊಡಲೇಬಾರದು. ಯಾಕೆಂತ ಹೇಳಿದರೆ ಕೊಟ್ಟರೆ ಇದನ್ನು ನಾಶ ಮಾಡಲಿಕ್ಕೆ ಎಷ್ಟು ಕಷ್ಟ ಅಂತ ಹೇಳಿ ಅದು ಮಾಡುವವರಿಗೆ ಗೊತ್ತುಂಟು ಅದರ ಕಷ್ಟ ಅಂತ ಹೇಳ್ಬೋದು. ಎಲ್ಲರೂ ಹೇಳೋದು ಇದಕ್ಕೆ ಹೆಸರು ಜವಣಿಕೆ ಬಳ್ಳಿ ಅಂತ ಹೇಳ್ತೇವೆ ನಾವು. ಬೇರೆ ಹೆಸರು ಎಂತ ಗೊತ್ತಿಲ್ಲ ನನಗೆ. ಎಷ್ಟುಂಟು ಅಂತ ಹೇಳಿದರೆ ನಮ್ಮ ಇಡೀ ತೋಟದಲ್ಲಿ ಇದುವೆ ಅಂತ ಹೇಳ್ಬೋದು. ರಬ್ಬರ್ ತೋಟದಲ್ಲಿ ಅಷ್ಟುಂಟು. ಹೋಗುವ ದಾರಿ ಸಮೇತ ಮುಚ್ಚಿ ಹಾಗೆ ಇರ್ತದೆ. ಅದರೊಳಗೆ ಏನಾದ್ರು ಬಂದಿದ್ದರೂ ಕೂಡ ಗೊತ್ತಾಗಲಿಕ್ಕಿಲ್ಲ, ಅಷ್ಟು ಉಂಟು. ಆದರೆ ದೂರದಿಂದ ನೋಡುವಾಗ ಒಳ್ಳೆ ಬೆಟ್ಟದಾಗೆ ಕಾಣ್ತದೆ, ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣ್ತದೆ. ನೋಡಲಿಕ್ಕೆ ಮಾತ್ರ. ಇದನ್ನು ತೆಗೆಸುವವರಿಗೆ ಅದರ ತಲೆ ಬಿಸಿಯೇ ಗೊತ್ತು. ಯಾರ ಇದನ್ನು ತೆಗೆಸ್ತಾರ ಅವರು ಹೇಗೆ ತೆಗೆಸ್ತೀರಿ ಅಂತ ಹೇಳಿ ಆಯಿತಾ ಕಮೆಂಟ್ ಮೂಲಕ. ಖಂಡಿತ ಕೂಡ ಯಾರೂ ಕೂಡ ಈ ಬಳ್ಳಿಯನ್ನು ನೆಟ್ಟು ಬೆಳೆಸಬೇಡಿ ಅಂತಲೇ ಹೇಳಬೇಕು ಅಷ್ಟೇ. ಬೆಳೆಸಿದವರಿಗೆ ಗೊತ್ತು ಇದನ್ನು ನಾಶ ಮಾಡುವುದು ಹೇಗಪ್ಪ ಅಂತ ತಲೆ ಬಿಸಿ. ಯಾಕೆಂತ ಹೇಳಿದರೆ ಇದನ್ನು ನಾವೇನಾದರೂ ಒಂದು ಹೊಸ ಕೃಷಿ ಮಾಡಬೇಕು ಅಂತ ಹೇಳಿದರೂ ಕೂಡ ನಮಗೆ ಕಷ್ಟವೇ. ಇದು ನೀವು ಎಷ್ಟೇ ಬುಡವನ್ನು ಕಡೀರಿ, ಅದರ ಬೇರು ಅಡಿಯಲ್ಲಿ ಹೋಗಿರ್ತಲ್ಲ, ಆ ಬೇರಿನಿಂದ ಪುನಃ ಚಿಗುರಿ ಬರ್ತದೆ. ಈಗ ನೋಡಿ ಇದು ಯಾವ ರೀತಿ ಉಂಟು ಅಂತ. ಇಲ್ಲಿ ಗುಂಡಿಯಲ್ಲಿ ಉಂಟು, ದಾರಿಯಲ್ಲಿ ಉಂಟು ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಈ ಬಳ್ಳಿ ಹಬ್ಬುತ್ತದೆ. ಈಗೆಲ್ಲ ಮೆಷಿನಲ್ಲಿ ತೆಗೆಯುವುದಿಲ್ಲ ಅಂತ. ತೆಗೆದರೂ ಕೂಡ ಒಂದು ತಿಂಗಳಾಗುವಾಗ ಪುನಃ ಇಷ್ಟೇ ಬರ್ತದೆ. ಈಗ ಮತ್ತೆ ಮಳೆ ಅಲ್ಲ, ಮಳೆಗಾಲದಲ್ಲಿ ಸರಿ ಹಬ್ಬಿ ಭಾರಿ ಚೆನ್ನಾಗಿ ಕಾಣಲಿಕ್ಕೆ ಸುಂದರವಾಗಿ ಕಾಣ್ತದೆ. ದನಗಳು ಇದರ ಕೊಡಿ ಚಿಗುರೆಲ್ಲ ತಿಂತವೆ. ಹಾಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
ಥ್ಯಾಂಕ್ ಯು.